ನೀವೊಬ್ಬ ರೈಲ್ವೆ ಪ್ರಯಾಣಿಕರಾಗಿದ್ರೆ ಈ ವಿಷಯ ನಿಮಗೆ ಖಂಡಿತ ಪರಿಚಯ ಆಗಿರುತ್ತೆ. ರೈಲ್ವೆ ಟಿಕೆಟ್ ಬುಕ್ ಮಾಡೋಕೆ IRCTC ಆಪ್ ಓಪನ್ ಮಾಡ್ತೀರಾ, ಆಮೇಲೆ ಜನರಲ್ ಟಿಕೆಟ್ ಬೇಕು ಅಂತ UTS ಆಪ್ ಗೆ ಹೋಗ್ತೀರಾ. ಟ್ರೈನ್ ಎಲ್ಲಿದೆ ಅಂತ ಚೆಕ್ ಮಾಡೋಕೆ ವೇರ್ ಇಸ್ ಮೈ ಟ್ರೈನ್ ಹುಡುಕ್ತೀರಾ. ಒಂದ್ ವೇಳೆ ಊಟ ಆರ್ಡರ್ ಮಾಡ್ಬೇಕು ಅಂದ್ರೆ ಮತ್ತೊಂದು ಆಪ್, ಇನ್ನು ಏನಾದ್ರೂ ದೂರ ಇಡಬೇಕಂದ್ರೆ ಅದಕ್ಕೆ ರೈಲ್ವೆ ಮದತ್ ಆಪ್. ಅಬ್ಬಬ್ಬಾ, ಒಂದು ಪ್ರಯಾಣಕ್ಕೆ ನಿಮ್ಮ ಫೋನ್ ನಲ್ಲಿ 5-6 ಆಪ್ ಗಳು ಇರಲೇಬೇಕು. ಅಷ್ಟೇ ಅಲ್ಲ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಲಾಗಿನ್, ಬೇರೆ ಬೇರೆ ಪಾಸ್ವರ್ಡ್. ನೆನಪಿಟ್ಟುಕೊಳ್ಳದೆ ಒಂದು ದೊಡ್ಡ ತಲೆನೋವು ಅಲ್ವಾ? ಆದ್ರೆ ಈಗ ಭಾರತೀಯ ರೈಲ್ವೆ ಈ ಎಲ್ಲಾ ಜಂಜಾಟಕ್ಕೆ ಫುಲ್ ಸ್ಟಾಪ್ ಇಟ್ಟಿದೆ. ಹೌದು, ನಿಮಗಾಗಿ ರೈಲ್ವೆ ಒನ್ ಅಥವಾ ರೈಲ್ ಒನ್ ಎನ್ನುವ ಸೂಪರ್ ಆಪ್ ಬಂದಿದೆ. ಇನ್ನು ಮುಂದೆ 16 ಆಪ್ ಗಳ ಅವಶ್ಯಕತೆ ಇರುವುದಿಲ್ಲ. ಈ ಒಂದೇ ಒಂದು ಆಪ್ ನಿಮ್ಮ ಫೋನ್ ನಲ್ಲಿದ್ರೆ ಸಾಕು, ನೀವು ರೈಲ್ವೆಯಲ್ಲಿ ರಾಜನಂತೆ ಪ್ರಯಾಣ ಮಾಡಬಹುದು. ಅಷ್ಟೇ ಅಲ್ಲ, ಈ ಹೊಸ ಬದಲಾವಣೆಯಿಂದಾಗಿ ಮಾರ್ಚ್ 1ರಿಂದ ನಿಮ್ಮ ಹಳೆಯ ಅಚ್ಚುಮೆಚ್ಚಿನ UTS ಆಪ್ ಕೂಡ ಬಂದ್ ಆಗುತ್ತೆ. ಏನಿದು ರೈಲ್ವೆ, ಇದರಲ್ಲಿ ಏನೆಲ್ಲ ಸಿಗುತ್ತೆ, ಹಳೆ ಆಪ್ ಗಳ ಕಥೆ ಏನು, ನಿಮ್ಮ ವ್ಯಾಲೆಟ್ ನಲ್ಲಿರೋ ಹಣ ಏನಾಗುತ್ತೋ ಎಲ್ಲವನ್ನು ಇವತ್ತಿನ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿರ್ತವೆ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಕ್ಕಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ಯಾಕೆಂದ್ರೆ ನಾವು ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಸ್ನೇಹಿತರೆ, ಭಾರತೀಯ ರೈಲ್ವೆ ಅಂದ್ರೆ ಅದು ಬರೀ ಸಾರಿಗೆ ಅಲ್ಲ, ಈ ದೇಶದ ಜೀವಾಳ. ಪ್ರತಿದಿನ ಕೋಟ್ಯಾಂತರ ಜನರು ಈ ಹಳಿಗಳ ಮೇಲೆ ತಮ್ಮ ಕನಸುಗಳನ್ನು ಹೊತ್ತು ಸಾಕ್ತಾ ಇದ್ದಾರೆ. ಆದ್ರೆ ಈ ಡಿಜಿಟಲ್ ಯುಗದಲ್ಲಿ ರೈಲ್ವೆ ಇಲಾಖೆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೂ ಸ್ವಲ್ಪ ಚೆದರಿ ಹೋಗಿತ್ತು. ಜನರಿಗೆ ಅನುಕೂಲ ಮಾಡಿಕೊಳ್ಳುವ ಇಲಾಖೆಗಳು ಒಂದೊಂದು ಸೇವೆಗೆ ಒಂದೊಂದು ಆಪ್ ಬಿಡುಗಡೆ ಮಾಡಿದ್ದು, ಇದು ಜನರಿಗೆ ಉಪಯುಕ್ತವಾಗುವ ಬದಲು ಗೊಂದಲವನ್ನೇ ಹೆಚ್ಚು ಮಾಡಿತ್ತು. ಸ್ಟೋರೇಜ್ ಇಲ್ಲದ ಫೋನ್ಗಳಲ್ಲಿ ಇಷ್ಟೊಂದು ಆಪ್ ಇಟ್ಟುಕೊಳ್ಳುವುದು ಅಸಾಧ್ಯವಾಗಿತ್ತು. ಇದನ್ನೇ ಮನೆಗಂಡ ರೈಲ್ವೆ ಸಚಿವಾಲಯ ಮತ್ತು CRIS ಸಂಸ್ಥೆ ಒನ್ ನೇಷನ್ ಒನ್ ಆಪ್ ಮಾದರಿಯಲ್ಲಿ ಈ ರೈಲ್ವೆ ಒನ್ ಅನ್ನು ಸಿದ್ಧಪಡಿಸಿದೆ. ಇದು ಕೇವಲ ಒಂದು ಆಪ್ ಅನ್ನೋದರ ಬದಲು ಇದು ನಮ್ಮ ಜೇಬಿನಲ್ಲಿರುವಂತಹ ರೈಲ್ವೆ ಕಚೇರಿ ಅಂತ ಅನ್ಬೋದು. ಸ್ವಲ್ಪ ಇತಿಹಾಸ ಕಡೆ ತಿರುಗಿ ನೋಡೋಣ. ಒಂದು ಕಾಲವಿತ್ತು, ನಾವು ರೈಲ್ವೆ ಟಿಕೆಟ್ ಮಾಡಬೇಕು ಅಂದ್ರೆ ಗಂಟೆಗಟ್ಟಲೆ ಬಿಸಿಲಲ್ಲಿ ಸ್ಟೇಷನ್ ಮುಂದೆ ಕ್ಯೂ ನಿಲ್ಬೇಕಾಗಿತ್ತು. ಆಮೇಲೆ ಕಂಪ್ಯೂಟರ್ ಬಂತು, ಆಮೇಲೆ IRCTC ವೆಬ್ಸೈಟ್ ಬಂತು. 2014-15 ಸುಮಾರಿಗೆ ಮೊಬೈಲ್ ಆಪ್ ಗಳು ನಮ್ಮ ಕೈಗೆ ಬಂದು. ಮೊದಲು ಕಾಯ್ದಿರಿಸಿದ ಟಿಕೆಟ್ಗೆ IRCTC ಬಂತು, ನಂತರ ಜನರಲ್ ಟಿಕೆಟ್ಗೆ UTS ಬಂತು. ಆರಂಭದಲ್ಲಿ ಇದು ಅದ್ಭುತ ಅನಿಸುತ್ತೆ, ಆದ್ರೆ ಕಾಲ ಕಳೆದಂತೆ ಸಮಸ್ಯೆಗಳು ಶುರುವಾದವು. IRCTC ಆಪ್ ಲಾಗಿನ್ ಆಗೋಕೆ ಹೋದ್ರೆ ಕ್ಯಾಪ್ಚ್ ಕಿರಿಕಿರಿ, ಸರ್ವರ್ ಡೌನ್ ಸಮಸ್ಯೆ, UTS ನಲ್ಲಿ ಲೊಕೇಶನ್ ಸಿಗದೆ ಟಿಕೆಟ್ ಬುಕ್ ಆಗಲ್ಲ. ಈ ಎಲ್ಲಾ ಅನುಭವಗಳನ್ನು ಗಮನಿಸಿದ ರೈಲ್ವೆ ಇಲಾಖೆ 2025 ಮಧ್ಯಭಾಗದಲ್ಲಿ ಈ ರೈಲ್ವೆ ಒನ್ ಕಲ್ಪನೆಯನ್ನು ಜಾರಿಗೆ ತಂದಿತ್ತು. ಈಗ 2026 ಹೊತ್ತಿಗೆ ಇದು ಅಧಿಕೃತವಾಗಿ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ತಮ್ಮ ಕಡ್ಡಾಯವಾದ ಅಸ್ತ್ರವಾಗಿದೆ. ನಿಮಗೆ ಗೊತ್ತಾ, ಈ ಹೊಸ ಆಪ್ ಬಳಸುವುದರಿಂದ ನೀವು ಟಿಕೆಟ್ ಬುಕ್ ಮಾಡೋದು ಮಾತ್ರವಲ್ಲದೆ ಉಚಿತವಾಗಿ ಸಿನಿಮಾ ಕೂಡ ನೋಡಬಹುದು. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಏನಿದು ರೈಲ್ವೆ ಒನ್ ಆಪ್, ಇದನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ ಸರಳವಾಗಿ ಹೇಳ್ಬಿಡ್ತೀನಿ ಕೇಳಿ. ನೀವು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಗೆ ಹೋಗಿ ರೈಲ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ತರ ಆಪ್ ಸಿಗುತ್ತೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣೋದು ತುಂಬಾ ಕ್ಲೀನ್ ಆದ ಮತ್ತು ಮಾಡರ್ನ್ ಆದಂತ ಇಂಟರ್. ಹಳೆಯ IRCTC ಆಪ್ಸ್ ನೋಡಕ್ಕೆ ಸ್ವಲ್ಪ ಹಳೆಯ ಕಾಲದಲ್ಲಿ ಇತ್ತು, ಆದ್ರೆ ಇದು ಫುಲ್ ಹೈಟೆಕ್ ಆಗಿದೆ. ಇಲ್ಲಿ ನೀವು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಬೇಕಿಲ್ಲ. ನಿಮ್ಮ ಹಳೆಯ IRCTC ಅಥವಾ UTS ID ಇದ್ರೆ ಇದನ್ನೇ ಬಳಸಿ ಲಾಗಿನ್ ಆಗಬಹುದು. ಇದನ್ನೇ ಸಿಂಗಲ್ ಸೈನ್ ಆನ್ ಅಥವಾ SSO ಅಂತಾರೆ. ಅಂದ್ರೆ ಒಂದೇ ಕೀಲಿ ಕೈಯಿಂದ ಎಲ್ಲಾ ಬಾಗಿಲುಗಳನ್ನು ತೆಗೆದಂತೆ. ಇದರಲ್ಲಿರೋ ಮೊದಲ ಮತ್ತು ಮುಖ್ಯ ಫ್ಯೂಚರ್ ಅಂದ್ರೆ ಯುನೈಟೆಡ್ ಟಿಕೆಟಿಂಗ್. ಇಲ್ಲಿ ನೀವು ರಿಸೀವ್ಡ್ ಟಿಕೆಟ್ ಕೂಡ ಬುಕ್ ಮಾಡಬಹುದು ಮತ್ತು ಅನ್ರಿಸೀವ್ಡ್ ಅಂದ್ರೆ ಜನರಲ್ ಟಿಕೆಟ್ ಕೂಡ ಬುಕ್ ಮಾಡಬಹುದು. ಪ್ಲಾಟ್ಫಾರ್ಮ್ ಟಿಕೆಟ್ ಬೇಕಾ, ಇಲ್ಲೇ ಸಿಗುತ್ತೆ. ಸೀಸನ್ ಟಿಕೆಟ್ ಅಥವಾ ಪಾಸ್ ಮಾಡಿಸ್ಬೇಕಾ, ಅದು ಇಲ್ಲೇ ಇದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನೀವು ಅವರ್ ವಾಲೆಟ್ ಬಳಸಿ ಟಿಕೆಟ್ ಅಂದ್ರೆ ಜನರಲ್ ಟಿಕೆಟ್ ಬುಕ್ ಮಾಡಿದ್ರೆ ನಿಮಗೆ 3% ರಿಯಾಯಿತಿ ಸಿಗುತ್ತೆ. ಅಂದ್ರೆ ಡಿಜಿಟಲ್ ಇಂಡಿಯಾ ಕಡೆಗೆ ನಿಮ್ಮ ಪ್ರೋತ್ಸಾಹಿಸಲು ರೈಲ್ವೆ ಇಲಾಖೆ ಆ ಆಫರ್ ನೀಡಿದೆ. 16 ಬಾರಿ UPI ಪಿನ್ ಹಾಕೋ ಬದಲು ವ್ಯಾಲೆಟ್ ಅಲ್ಲಿ ದುಡ್ಡು ಇಟ್ಟರೆ ಒಂದೇ ಕ್ಲಿಕ್ ನಲ್ಲಿ ಟಿಕೆಟ್ ನಿಮ್ ಕೈಲೇ ಇರುತ್ತೆ. ಒಂದ್ ವೇಳೆ ನಿಮ್ಮ ಟ್ರೈನ್ ಲೇಟ್ ಆದ್ರೆ ನೀವು ಯಾರಿಗೆ ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಆಪ್ ನಲ್ಲಿ ಒಂದು ಮ್ಯಾಜಿಕಲ್ ಟ್ರಿಕ್ ಕೂಡ ಇದೆ. ಎರಡನೇ ದೊಡ್ಡ ಫ್ಯೂಚರ್ ಅಂದ್ರೆ ಲೈವ್ ಟ್ರೈನ್ ಟ್ರ್ಯಾಕಿಂಗ್. ಸಾಮಾನ್ಯವಾಗಿ ನಾವು ಟ್ರೈನ್ ಎಲ್ಲಿದೆ ಅಂತ ನೋಡೋಕೆ ಬೇರೆ ಆಪ್ ಬಳಸ್ತೀವಿ, ಆದ್ರೆ ರೈಲ್ವೆ ಒನ್ ನಲ್ಲಿ ನ್ಯಾಷನಲ್ ಟ್ರೈನ್ ಎಂಕ್ವೈರಿ ಸಿಸ್ಟಮ್ ಅಂದ್ರೆ NTES ನೇರವಾಗಿ ಕನೆಕ್ಟ್ ಆಗಿದೆ ಅಂತ. ನಿಮ್ಮ ಟ್ರೈನ್ ನಂಬರ್ ಹಾಕಿದ್ರೆ ಸಾಕು, ಅದು ಈಗ ಯಾವ ಸ್ಟೇಷನ್ ದಾಟಿದೆ, ಎಷ್ಟು ನಿಮಿಷ ಲೇಟ್ ಆಗಿದೆ, ಯಾವ ಪ್ಲಾಟ್ಫಾರ್ಮ್ ಗೆ ಬರುತ್ತೆ ಅನ್ನೋದನ್ನ ನಿಖರವಾಗಿ ಹೇಳ್ಕೊಡುತ್ತೆ. ಅಷ್ಟೇ ಅಲ್ಲ, ಕೋಚ್ ಪೊಸಿಷನ್ ಪಿಕ್ಚರ್ ಕೂಡ ಇದೆ. ಟ್ರೈನ್ ಬಂದಾಗ ನಿಮ್ಮ S4 ಅಥವಾ B1 ಕೋಚ್ ಎಲ್ಲಿ ಬರುತ್ತೆ ಅಂತ ಹುಡುಕುತ್ತಾ ಹೋಗಬೇಕಾಗಿಲ್ಲ. ಆಪ್ ನೋಡಿ ಅಲ್ಲೇ ಹೋಗಿ ನಿಂತ್ರೆ ಸಾಕು. ಇನ್ನು ಮೂರನೇ ಫ್ಯೂಚರ್ ಬಂದ್ಬಿಟ್ಟು ನಮ್ಮ ಊಟದ ಪ್ರಿಯರಿಗೆ. ಪ್ರಯಾಣ ಅಂದ್ರೆ ಬರೀ ಕುಳಿತುಕೊಳ್ಳೋದಲ್ಲ, ಹಾದಿಯಲ್ಲೂ ಸಿಗ ರುಚಿಕರ ಊಟ ಮತ್ತು ಪರಿಸರವನ್ನು ಎಂಜಾಯ್ ಮಾಡೋದೇ ಪ್ರಯಾಣಿಕರಿಗೆ ಒಂದು ಖುಷಿ ಇದ್ದಂತ. ಸ್ನೇಹಿತರೆ, ರೈಲ್ ಒನ್ ಆಪ್ ಮೂಲಕ ನೀವು ಈ ಕ್ಯಾಟರಿಂಗ್ ಸೇವೆ ಪಡಿಬಹುದು. ನೀವು ಟ್ರೈನ್ ನಲ್ಲಿ ಕೂತಲ್ಲೇ ನಿಮ್ಮ ಸೀಟ್ ಗೆ ಊಟ ಬೇಕು ಅಂದ್ರೆ ಆರ್ಡರ್ ಮಾಡಬಹುದು. ಹೆಸರಾಂತ ರೆಸ್ಟೋರೆಂಟ್ ಗಳಿಂದ ಬಿಸಿ ಬಿಸಿ ಊಟ ನಿಮ್ಮ ಮುಂದೆ ಬರುತ್ತೆ. ಇನ್ನು ಪ್ರಯಾಣದ ಮಧ್ಯೆ ಏನಾದ್ರೂ ತೊಂದರೆ ಆಯ್ತಾ, ಸೀಟ್ ಕೆಳಗೋಗಿದೆಯಾ, ಯಾರಾದ್ರೂ ಕಿರಿಕಿರಿ ಕೊಡ್ತಾ ಇದ್ದಾರೆ, ತಕ್ಷಣ ರೈಲ್ವೆ ಮದತ್ ಆಯ್ಕೆಯನ್ನು ಒತ್ತಿ ದೂರ ನೀಡುವುದು. ಕೆಲವೇ ನಿಮಿಷಗಳಲ್ಲಿ ರೈಲ್ವೆ ಸಿಬ್ಬಂದಿ ನಿಮ್ಮ ಹತ್ತಿರ ಬರ್ತಾರೆ. ಇವೆಲ್ಲ ಒಂದೇ ಆಪ್ ನಲ್ಲಿ ಸಾಧ್ಯ ಅಂದ್ರೆ ನಮಗೆ ಕಷ್ಟ ಅಲ್ವಾ? ಆದ್ರೆ ಇದು ನಿಜ. ವಿಡಿಯೋದ ಈ ಭಾಗ ಬಹಳ ಮುಖ್ಯ, ಯಾಕೆಂದ್ರೆ ಮಾರ್ಚ್ 1 ನಂತರ ನಿಮ್ಮ ಹಳೆಯ UTS ಆಪ್ ಕೆಲಸ ಮಾಡಲ್ಲ. ಹಾಗಾದ್ರೆ ನಿಮ್ಮ ಹಣ ಏನಾಗುತ್ತೆ? ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬಗ್ಗೆ
ಮಾತಾಡೋಣ. ಭಾರತೀಯ ರೈಲ್ವೆ ಇಲಾಖೆ ಈಗಾಗಲೇ ಒಂದು ಮಹತ್ವದ ಆದೇಶ ಹೊರಡಿಸಿದೆ. ಮಾರ್ಚ್ 2026 ನಿಮ್ಮ ಫೋನ್ ನಲ್ಲಿರುವಂತಹ ಹಳೆಯ UTS ಆನ್ ಮೊಬೈಲ್ ಆಪ್ ಹಂತ ಹಂತವಾಗಿ ಸ್ಥಗಿತಗೊಳ್ಳಿದೆ. ಅಂದ್ರೆ ಆ ದಿನದ ನಂತರ ನೀವು ಆ ಆಪ್ ನ ಬಳಸಿ ಟಿಕೆಟ್ ಬುಕ್ ಮಾಡೋಕೆ ಆಗಲ್ಲ. ಈಗಾಗಲೇ ಹೊಸ ಯೂಸರ್ ರಿಜಿಸ್ಟ್ರೇಷನ್ ಕೂಡ ನಿಲ್ಲಿಸಲಾಗಿದೆ. ಹಾಗಾದ್ರೆ ನಿಮ್ಮ ಆನ್ ವಾಲೆಟ್ ನಲ್ಲಿರೋ ಹಣ ಏನಾಗುತ್ತೆ ಅನ್ನೋ ಭಯ ಬೇಡ. ನೀವು ಅದೇ ಮೊಬೈಲ್ ನಂಬರ್ ಬಳಸಿ ರೈಲ್ವೆ ಒನ್ ಆಪ್ ಗೆ ಲಾಗಿನ್ ಆದ್ರೆ ನಿಮ್ಮ ಹಳೆಯ ಬ್ಯಾಲೆನ್ಸ್ ಆಟೋಮೆಟಿಕ್ ಆಗಿ ಅಲ್ಲಿ ವರ್ಗಾವಣೆ ಆಗ್ಬಿಡುತ್ತೆ. ನಿಮ್ಮ ₹1 ಕೂಡ ವ್ಯರ್ಥ ಆಗಲ್ಲ. ಆದ್ರೆ ನೀವು ಬದಲಾಗೋದು ಅನಿವಾರ್ಯ. ಇಲ್ಲಿ ಸ್ನೇಹಿತರೆ, ರೈಲ್ ಒನ್ ಆಪ್ ನಲ್ಲಿರುವಂತಹ ಮತ್ತೊಂದು ಕ್ರಾಂತಿಕಾರ ವಿಷಯ ಏನಪ್ಪಾ ಅಂದ್ರೆ ಮನರಂಜನೆ. ಹೌದು, ನೀವು ಕೇಳ್ತಾ ಇರೋದು ಸರಿ. ರೈಲ್ವೆ ಇಲಾಖೆ ಪ್ರಕಾರ ಭಾರತೀಯ ವೇವ್ಸ್ OTT ಜೊತೆ ಕೈ ಜೋಡಿಸಿದೆ. ಈ ಆಪ್ ನಲ್ಲಿ ಮೋರ್ ಆಫರ್ ಸೆಲೆಕ್ಷನ್ ಗೆ ಹೋದ್ರೆ ಉಚಿತವಾಗಿ ಸಿನಿಮಾ, ವೆಬ್ ಸೀರೀಸ್ ಮತ್ತು ನ್ಯೂಸ್ ಚಾನೆಲ್ಗಳು ಸಿಗುತ್ತೆ. ಪ್ರಯಾಣದ ಬೋರ್ ಹೋಗಲಾಡಿಸಲು ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೇನಿದೆ ಹೇಳಿ. ಅದರಲ್ಲೂ ನಮ್ಮ ಕನ್ನಡ ಸೇರಿದಂತೆ 10ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಈ ಕಂಟೆಂಟ್ ಲಭ್ಯವಿದೆ. ಇದು ನಿಜಕ್ಕೂ ಒಂದು ಸೂಪರ್ ಆಪ್ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಿಲ್ಲ. ಆದ್ರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಾಗಿದೆ. ಆ ಆಪ್ ನಲ್ಲಿ ಕೆಲವು ಮೈನಸ್ ಪಾಯಿಂಟ್ ಕೂಡ ಇವೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ಬೇಕು ಅಲ್ವಾ. ನಾನು ಈಗಾಗಲೇ ಅಂದ್ರೆ ಯಾವ ವಿಡಿಯೋದಲ್ಲೂ ಕೂಡ ನಾನು ಯಾವ ಯೋಜನೆ ಬಗ್ಗೆ ಮಾತಾಡಿದ್ರು ಕೂಡ ಅದರಲ್ಲಿರುವಂತಹ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಹೇಳೋದ್ರ ನನ್ನ ಕರ್ತವ್ಯ ಆಗಿರುತ್ತೆ. ಇದರಲ್ಲೂ ಕೂಡ ಒಂದಿಷ್ಟು ಮೈನಸ್ ಪಾಯಿಂಟ್ ಇವೆ. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಹೊಸ ತಂತ್ರಜ್ಞಾನ ಬಂದಾಗ ಆರಂಭದಲ್ಲಿ ಕೆಲವು ಸವಾಲುಗಳು ಇದ್ದೇ ಇರುತ್ತೆ. ಈ ರೈಲ್ ಒನ್ ಆಪ್ ಕೂಡ ಅದಕ್ಕೆ ಹೊರತೇನಾಗಿಲ್ಲ. ಮೊದಲನೇದಾಗಿ ಅದು ರೈಲ್ ಒನ್ ಆಪ್ ಆಗಿರೋದ್ರಿಂದ ಇದರ ಸೈಜ್ ಸ್ವಲ್ಪ ದೊಡ್ಡದೇ ಆಗಿದೆ. ಹಳೆಯ ಫೋನ್ ಇರೋರಿಗೆ ಅಥವಾ ಕಡಿಮೆ ರ್ಯಾಮ್ ಇರೋರಿಗೆ ಆಪ್ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗಬಹುದು. ಇನ್ನು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸರಿಯಾಗಿ ಇಲ್ಲದೆ ಇದ್ರೆ ಟ್ರಾಕಿಂಗ್ ಫ್ಯೂಚರ್ ಅಪ್ಡೇಟ್ ಆಗೋದು ತಡವಾಗಬಹುದು. ಅಷ್ಟೇ ಅಲ್ಲ, ಈಗಷ್ಟೇ ಲಾಂಚ್ ಆಗಿರೋದ್ರಿಂದ ಆಗಾಗ ಅಪ್ಡೇಟ್ ಕೇಳ್ತಾ ಇರುತ್ತೆ. ಕೆಲವೊಮ್ಮೆ ಸರ್ವರ್ ಲೋಡ್ ಕೂಡ ಹೆಚ್ಚಾದಾಗ ಟಿಕೆಟ್ ಬುಕಿಂಗ್ ಸಮಯದಲ್ಲಿ ಪೇಮೆಂಟ್ ಫೇಲ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಯಾವಾಗಲೂ ಒಂದು ಬಿ ಪ್ಲಾನ್ ಇಟ್ಟುಕೊಳ್ಳೋದು ಒಳ್ಳೆಯದು. ಸ್ನೇಹಿತರೆ, ಮತ್ತೊಂದು ಮುಖ್ಯ ಅಂಶ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ. ನಿಮ್ಮ ಈ ಆಪ್ ನಲ್ಲಿ ನಿಮ್ಮ ಆಧಾರ್ ಕೂಡ ಲಿಂಕ್ ಮಾಡಬಹುದು. ಬಯೋಮೆಟ್ರಿಕ್ ಅಂದ್ರೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಲಾಕ್ ಇರಬಹುದು. ಇದು ನಿಮ್ಮ ಡೇಟಾವನ್ನು ಸುರಕ್ಷಿತವಾಗಿಡುತ್ತೆ. ಇದನ್ನು ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡುವಾಗ ಪಬ್ಲಿಕ್ ವೈಫೈ ಬಳಸಬೇಡಿ. ನಿಮ್ಮ ಸ್ವಂತ ಇಂಟರ್ನೆಟ್ ಬಳಸಿ ಬುಕ್ ಮಾಡೋದು ಒಳ್ಳೆಯದು ಮತ್ತು ಸೇಫ್ ಕೂಡ ಆಗಿರುತ್ತೆ. ರೈಲ್ವೆ ಇಲಾಖೆ ಹೇಳಿದಂತೆ ಈ ಆಪ್ ಭವಿಷ್ಯದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ತಂತ್ರಜ್ಞಾನವನ್ನು ಕೂಡ ಬಳಸಲಾಗಿದೆ ಅಂತೆ. ಅಂದ್ರೆ ನೀವು ಹೆಚ್ಚಾಗಿ ಯಾವ ರೂಟ್ ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಅನ್ನೋದನ್ನು ಗಮನಿಸಿ ಆ ಟ್ರೈನ್ ಬಗ್ಗೆ ತಾನಾಗಿಯೇ ನಿಮಗೆ ಮಾಹಿತಿ ನೀಡುತ್ತೆ. ಭವಿಷ್ಯದಲ್ಲಿ ನಿಮಗೆ ಟಿಕೆಟ್ ಬೇಕು ಅಂತ ನಾವು ಹುಡುಕಬೇಕಾಗಿಲ್ಲ. ಆ ಆಪ್ ನಿಮಗೆ ಟಿಕೆಟ್ ಆಫರ್ ಕೂಡ ಮಾಡಿಬಿಡುತ್ತೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಈ ಹೆಜ್ಜೆ ಕೇವಲ ಡಿಜಿಟಲೀಕರಣ ಮಾತ್ರವಲ್ಲ, ಇದು ಸಾಮಾನ್ಯ ಜನರ ಬದುಕು ಸುಲಭ ಮಾಡುವಂತ ಪ್ರಯತ್ನ. ಇಮ್ಯಾಜಿನ್ ಮಾಡಿ, ನೀವು ಸ್ಟೇಷನ್ ಗೆ ಹೋಗ್ತೀರಾ, ಮೊಬೈಲ್ ತೆಗಿತೀರಾ, ಕೇವಲ 30 ಸೆಕೆಂಡ್ ಅಲ್ಲಿ ಜನರಲ್ ಟಿಕೆಟ್ ಬುಕ್ ಮಾಡ್ತೀರಾ. ಅದೇ ಆಪ್ ನಲ್ಲಿ ನಿಮ್ಮ ಟ್ರೈನ್ ಎಲ್ಲಿ ಬಂದಿದೆ ಅಂತ ನೋಡ್ತೀರಾ. ಟ್ರೈನ್ ಹತ್ತಿದ ಮೇಲೆ ಬಿಸಿ ಬಿಸಿ ಮುದ್ದೆ ಅಥವಾ ಬಿರಿಯಾನಿ ಆರ್ಡರ್ ಮಾಡ್ತೀರಾ. ಆಮೇಲೆ ಉಚಿತವಾಗಿ ಒಂದು ಕನ್ನಡ ಸಿನಿಮಾ ನೋಡ್ತೀರಾ. ಸಿನಿಮಾ ಮುಗಿತಾ ಇದ್ದಾಗೆ ಕೂಡ ನೀವು ನಿಮ್ಮ ಊರ್ನ ಸೇರ್ತೀರಾ. ಇದಲ್ವಾ ಸ್ಮಾರ್ಟ್ ಪ್ರಯಾಣ ಅಂದ್ರೆ? ಈ ಬದಲಾವಣೆಗೆ ನಾವೆಲ್ಲರೂ ಸಿದ್ಧರಾಗಲೇಬೇಕು. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ತಂತ್ರಜ್ಞಾನ ನಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಬಾರ್ದು, ಬದಲಾಗಿ ನಮ್ಮ ಸಮಯವನ್ನು ಉಳಿಸಿ ನಮ್ಮನ್ನು ಸ್ಮಾರ್ಟ್ ಮಾಡಬೇಕು. ರೈಲ್ ಒನ್ ಆಪ್ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಕ್ರಾಂತಿ. ಹಳೆಯ ಕಾಲದ ಕ್ಯೂಗಳಲ್ಲಿ ನಿಂತು ಸಮಯ ವ್ಯರ್ಥ ಮಾಡೋ ಕಾಲ ಮುಗಿದಿದೆ. ನೀವು ಕನ್ನಡಿಗರಾಗಿ ಒಬ್ಬ ಜವಾಬ್ದಾರಿಯುತ ಪ್ರಯಾಣಿಕರಿಗಾಗಿ ಈ ಹೊಸ ಬದಲಾವಣೆಯನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿಯೂ ಹಿರಿಯರಿಗೂ ಈ ಆಪ್ ಬಳಸುವುದು ಹೇಗೆ ಅಂತ ಕಲಿಸಿಕೊಡಿ. ಯಾಕೆಂದ್ರೆ ಮಾರ್ಚ್ 1 ಬರೋಕೆ ಇನ್ನು ಜಾಸ್ತಿ ದಿನ ಉಳಿದಿಲ್ಲ. ಅಷ್ಟೊಳಗೆ ನಿಮ್ಮ ಫೋನ್ ಅಲ್ಲಿ ರೈಲ್ವೆ ಒನ್ ಆಪ್ ಇರಲಿ. ನೀವೇನಾದ್ರೂ ಈ ವಿಡಿಯೋ ಕೆಳಗಡೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ನಾನು ಇನ್ನೊಂದು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅಂದ್ರೆ ಯಾವ ತರ ಈ ಆಪ್ ನ ಯೂಸ್ ಮಾಡಬೇಕು, ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತ ಸಪರೇಟ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಪ್ರತಿ ಒಬ್ಬರಿಗೂ ಇದು ಗೊತ್ತಾಗಬೇಕು. ಇಂತಹದೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.